ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಕ್ಚುಲಿ ಇವತ್ತು ನಾನೊಂದು ಪನ್ನೀರ್ ಮಾಡ್ತಾ ಇದ್ದೀನಿ. ಪನ್ನೀರ್ ಮನೇಲಿ ಹೇಗೆ ರುಚಿಯಾಗಿ ಸಾಫ್ಟ್ ಆಗಿ ಪನ್ನೀರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಅದಕ್ಕೆ ಯಾವುದೇ ಥರ ವೆನಿಗರ್ ಆಗಲಿ ಇಲ್ಲ ನಿಂಬೆಹಣ್ಣಾಗಲಿ ಯೂಸ್ ಮಾಡ್ತಿಲ್ಲ. ವಿತೌಟ್ ವೆನಿಗರ್ ವಿತೌಟ್ ನಿಂಬೆಹಣ್ಣು ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಯೂಸ್ ಮಾಡ್ತಾ ಇರೋದು ಬರೀ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲಿದೆ. ಸೊ ಸಾಕಾಗುತ್ತೆ ಇವಾಗ ಇಷ್ಟೇ. ಸೊ ಇದಕ್ಕೆ ಒಂದು ಮೊಸರು ತಗೊಂಡಿದ್ದೀನಿ. ಮೊಸರು ಹಾಕ್ಬಿಟ್ಟು ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಇನ್ನೊಂದೇನಂತಂದ್ರೆ ಮೊಸರು ಸ್ವಲ್ಪ ಹುಳಿ ಇರಬೇಕು. ಇವತ್ತು ನೀವು ಪನ್ನೀರ್ ಮಾಡ್ತಿದ್ದೀರಾ ಅಂದ್ರೆ ಎಸ್ಟರ್ಡೇ ಡೇಟ್‌ದು ಮೊಸರು ತಗೊಬಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಬಂದಿರುತ್ತೆ. ಮನೇಲಿ ಎಪ್ಪಾಕಿರೋ ಮೊಸರು ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಸ್ವಲ್ಪ ಹುಳಿ ಬಂದಿರಬೇಕು ಆಯ್ತಾ. ಯಾವುದೇ ಮೊಸರು ಯೂಸ್ ಮಾಡಿದ್ರು ಸ್ವಲ್ಪ ಹುಳಿಗಿರೋ ಮೊಸರು ಯೂಸ್ ಮಾಡಿದ್ರೆ ಬೇಗ ಹಾಲು ಒಡೆಯುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಇರೋದು ಯೂಸ್ ಮಾಡಬೇಕು. ಅಂಡ್ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಬಟ್ ನಂಗೆ ಅದ್ರದ್ದು ನಿಂಬೆಹಣ್ಣು ಟೇಸ್ಟ್ ನನಗೆ ಇಷ್ಟ ಆಗೋದಿಲ್ಲ. ಅದು ಅದ್ರ ಫ್ಲೇವರೇ ನಿಂಬೆಹಣ್ಣು ಫ್ಲೇವರೇ ಜಾಸ್ತಿ ಬರ್ತಿರುತ್ತೆ. ಅದು ತುಂಬಾ ಒಂಥರ ಬರುತ್ತೆ. ಸೊ ಅದಕ್ಕೋಸ್ಕರ ಮೊಸರು ಯೂಸ್ ಮಾಡಿ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಹಿಯಾಗಿರುತ್ತೆ. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಮೊದಲು ಒಂದು ಬೌಲ್ ತಗೋಬೇಕಾಗುತ್ತೆ. ಈ ತರ ದಪ್ಪ ಇರೋ ಒಂದು ಪಾತ್ರೆ ತಗೋಬೇಕು. ಸೊ ಇದನ್ನ ಕಾಯಕ್ಕಿಡೋಣ ಹಾಲು ಹಾಕ್ಬಿಟ್ಟು. ನಾನಿಲ್ಲಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಸೊ ನಮ್ಮನೆ ಆಲ್ರೆಡಿ ಪನ್ನೀರ್ ಇದೆ. ಸೊ ಇವಾಗ ನಿಮ್ಗೆ ತೋರ್ಸಕ್ಕಂತ ಮಾಡ್ತಿರೋದು. ಸೊ ಅರ್ಧ ಲೀಟರ್ ಹಾಲು ಹಾಕ್ತಿದ್ದೀನಿ. ಇದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೊಳ್ಳೋಣ. ಬಟ್ ಯಾವುದೇ ಕಾರಣಕ್ಕೂ ಅದು ಮೇಲ್ಗಡೆ ಕೆನೆ ಬರಬಾರ್ದು. ಓಕೆನಾ. ಸೊ ಕೆನೆ ಬರ್ದಂಗೆ ಕಾಯಿಸ್ಕೋಬೇಕು. ಅದೇಂದ್ರೆ ಕೆನೆ ಬಂತಂದ್ರೆ ಅದು ಪನ್ನೀರ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಕೆನೆ ಎಲ್ಲ ಬರಬಾರ್ದು ಹಾಗೆ ಕಾಯಿಸ್ಬೇಕಾಗುತ್ತೆ. ನೋಡಿ ನೀವು ಹಾಲು ಹಾಕಿದ್ಮೇಲೆ ಇರೋದು ಸ್ವಲ್ಪ ಕಮ್ಮಿ ಆಗ್ಬೇಕು. ಅದು ಒಂದು ಅರ್ಧ ಇಂಚ್ ಆದ್ರೂ ಕಮ್ಮಿ ಆದ್ರೆ ಹಾಲು ಗಟ್ಟಿಯಾಗಿ ಕಾಯ್ದಿರುತ್ತೆ. ಸೊ ಹಾಲು ತುಂಬಾ ತಿಕ್ಕಾಗಿದ್ರೆ ಪನ್ನೀರ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಲು ಕಾಯ್ತಿದೆ. ಒಂದು ಅರ್ಧ ಬೌಲಷ್ಟು ಮೊಸರು ತಗೊಂಡಿದ್ದೀನಿ. ಸ್ವಲ್ಪ ಕೋಲ್ಡ್ ಇದೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು 3 ಸ್ಪೂನ್ ಮೊಸರು ಆದ್ರೆ ಸಾಕಾಗುತ್ತೆ. ಹುಳಿ ಮೊಸರು ಇದ್ರೆ ಒಂದು 3 ಸ್ಪೂನ್ ಸಾಕಾಗುತ್ತೆ. ಬಟ್ ಹುಳಿ ಇಲ್ಲ ಅಂತಂದ್ರೆ ಒಂದು 5 ಸ್ಪೂನ್ ಆದ್ರೂ ಬೇಕಾಗುತ್ತೆ. ಬಟ್ ಏನಂದ್ರೆ ನೀವು ಹಾಲು ತಗೋಬೇಕಾದಾಗ ತುಂಬಾ ಗಟ್ಟಿ ಇರೋ ಹಾಲು ತಗೋಬೇಕಾಗುತ್ತೆ. ನಂದೇನಿದು ಬ್ಲೂ ಪಾಕೆಟ್ ಬರುತ್ತೆ ಅಲ್ಲ. ಸೊ ಅದರಲ್ಲಿ ತುಂಬಾ ಫ್ಯಾಟ್ ಇರೋದಿಲ್ಲ. ಸ್ವಲ್ಪ ಫ್ಯಾಟ್ ಇರುತ್ತೆ. ಸೊ ಅದಕ್ಕಿಂತ ಈ ಆರೆಂಜ್ ಕಲರ್ ತಗೊಂಡ್ರೆ ಅದು ತುಂಬಾ ಫ್ಯಾಟ್ ಇರುತ್ತೆ. ನೀವು ಯಾವುದೇ ಹಾಲು ತಗೋಬಹುದು. ಬಟ್ ಅದರಲ್ಲಿ ಸ್ವಲ್ಪ ಫ್ಯಾಟ್ನೆಸ್ ಜಾಸ್ತಿ ಇದ್ರೆ ತುಂಬಾ ಪನ್ನೀರ್ ತುಂಬಾ ರುಚಿಯಾಗಿ ಬರುತ್ತೆ. ಆಕ್ಚುಲಿ ಮನೇಲೇ ಸಿಂಪಲ್ ಆಗಿ ಪನ್ನೀರ್‌ನ ಮಾಡ್ಬೋದು. ಅಂಡ್ ನಮ್ಗೆ ಗೊತ್ತಿಲ್ಲ ಔಟ್‌ಸೈಡ್ ಪನ್ನೀರಲ್ಲಿ ಏನೇನ್ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತ. ಸೊ ಅದನ್ನ ಮಕ್ಳುಗಳ್ಗೆ ಕೊಡೋದು ಕೂಡ ಅಷ್ಟು ಸೇಫ್ ಆಗಿರೋದಿಲ್ಲ. ಸೊ ಅದ್ರ ಬದಲು ಮನೇಲೇ ಈ ತರ ನಾವೇ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದ್ ಹೆಲ್ದಿ ಆಗಿ ಒಂದು ಮಾಡ್ಕೊಟ್ರೆ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಸೇಫ್ ಅನ್ಸುತ್ತೆ. ಯಾವ್ದೋ ಕೆಮಿಕಲ್ ಹಾಕಿರೋ ಪನ್ನೀರ್ ತಗೊಂಬಂದ್ ಕೊಟ್ಟಿದೀವಲ್ಲ ಅಂತ ಟೆನ್ಷನ್ ಇರೋದಿಲ್ಲ. ಯಾಕೆಂದ್ರೆ ನಾವೇ ನಮ್ ಕೈಯಾರೆ ಮಾಡಿರ್ತೀವಿ ಅಲ್ವಾ? ಸೊ ಅದೊಂದು ಖುಷಿ ಇರುತ್ತೆ ನಮ್ಗೆ. ಇವಾಗ ಹಾಲು ಬಿಸಿ ಆಗ್ತಿದೆ. ಸೊ ಅದು ಕೆನೆ ಆಗ್ಬಾರ್ದು. ಹಾಗಾಗಿ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಆಕ್ಚುಲಿ ಇವಾಗ ಹಾಲು ಕುದೀತಿದೆ. ಸೊ ಇಷ್ಟು ಆದ್ರೆ ಸಾಕು. ಇಷ್ಟು ಥಿಕ್ನೆಸ್ ಬಂದ್ರೆ ಸಾಕು. ಇವಾಗ ನಾವು ಇದಕ್ಕೆ ಮೊಸರು ಹಾಕೋಣ. ತುಂಬಾ ಕಷ್ಟ ಏನಿಲ್ಲ. ಜಸ್ಟ್ ಒಂದು ಹಾಲು ಕುದಿವರೆಗೂ ನೋಡ್ಕೋಬೇಕಷ್ಟೇನೆ. ಹಾಲು ಉಕ್ಕಬಾರ್ದು. ಅಂಡ್ ಯಾವುದೇ ಕಾರಣಕ್ಕೂ ಕೆನೆ ಕಟ್ಬಾರ್ದು. ಹಾಗಾದ್ರೆ ಚೆನ್ನಾಗಿರುತ್ತೆ. ಅಂಡ್ ನಾವು ಹಾಕಿರ್ತೀವಲ್ವಾ? ಸೊ ಏನ್ ನಾವು ಗೊತ್ತಾಗುತ್ತೆ ನಾವು ಹಾಕ್ದಾಗ ಎಷ್ಟಿತ್ತು ಅದು ಕುದಿ ಕುದಿ ಎಷ್ಟು ಕಮ್ಮಿ ಆಗಿದೆ ಗೊತ್ತಾಗುತ್ತಲ್ಲ. ಸೊ ಒಂದ್ ಸ್ವಲ್ಪ ಕಮ್ಮಿ ಆದ್ರೆ ಸಾಕು. ಹಾಲು ಗಟ್ಟಿಯಾಗಿರುತ್ತೆ. ಅಂಡ್ ಆಕ್ಚುಲಿ ಇದಕ್ಕೆ ನೀರ್ ಯಾವ ತರ ಯೂಸ್ ಮಾಡಬಾರ್ದು. ನೀರು ಯೂಸ್ ಮಾಡಿದ್ರೆ ಹಾಲು ಗಟ್ಟಿ ಆಗೋದಿಲ್ಲ. ತೆಳು ಆಗ್ಬಿಡುತ್ತೆ. ಪನ್ನೀರ್ ಕೂಡ ಟೇಸ್ಟಿಯಾಗಿ ಬರೋದಿಲ್ಲ. ಸೊ ನಾನಿವಾಗ ಇದಕ್ಕೆ ಅರ್ಧ ಬೌಲಷ್ಟು ಮೊಸರು ತಗೊಂಡಿದ್ದೀನಿ. ಸೊ ಇಷ್ಟು ಹಾಕೋ ನೆಸೆಸಿಟಿ ಇಲ್ಲ. ಅದು ಒಡೆಯೋವರೆಗೂ ಹಾಕ್ದ್ರೆ ಸಾಕು. ಎಲ್ಲಾನು ಒಂದೇ ಸಲ ಹಾಕೋದು ಬೇಡ. ಎಲ್ಲಾನು ಒಂದೇ ಸಲ ಹಾಕಿದ್ರೆ ಪನ್ನೀರ್ ಒಂದೇ ಸಲ ಹೊಡೆದೋಗ್ಬಿಟ್ಟು ಗಂಟು ತರ ಆಗ್ಬಿಡುತ್ತೆ. ಸೊ ಸಾಫ್ಟ್ ಆಗಿ ಬರೋದಿಲ್ಲ. ಸೊ ಸಾಫ್ಟ್ ಆಗಿ ಬರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು. ಫಸ್ಟ್ 1 ಸ್ಪೂನ್ ಹಾಕ್ತೀನಿ. ನೋಡಿ ಜಸ್ಟ್ 1 ಸ್ಪೂನ್ ಹಾಕ್ಬಿಟ್ಟು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಸೊ ಈ ತರ ಮಿಕ್ಸ್ ಮಾಡಿದ್ರೆ ಅದು ಹುಳಿ ಅಂಶ ಹಾಲಿಗೆಲ್ಲಾ ಕಡೆನೂ ಹೋಗುತ್ತೆ. ಸೊ ಈಗ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು.
ನೆಕ್ಸ್ಟ್ ಒಂದು 30 ಸೆಕೆಂಡ್ ಬಿಟ್ಕೊಂಡು ಇನ್ನೊಂದ್ಸಲ ಹಾಕೋಣ. ನೋಡಿ ಆಲ್ರೆಡಿ ಸಣ್ಣ ಸಣ್ಣ ಪೀಸ್ ತರ ಆಗಿ ಹೊಡಿತಿದೆ. ಸೊ ಇವಾಗ ಇನ್ನೊಂದ್ಸಲ ಹಾಕೋಣ. ಸೊ ಇವಾಗ ನಾನು ಸ್ವಲ್ಪ 2 ಸ್ಪೂನ್ ಹಾಕ್ತಿದ್ದೀನಿ. 1 ಸ್ಪೂನ್ 2 ಸ್ಪೂನ್ ಹಾಕ್ತಿದ್ದೀನಿ. ಈಗ ಮತ್ತೆ ಮಿಕ್ಸ್ ಮಾಡೋಣ. ನೋಡಿ ಈ ತರ ಚಿಕ್ಕ ಪೀಸ್ ಆದ್ರೆ ಪನ್ನೀರ್ ಸಾಫ್ಟ್ ಆಗುತ್ತೆ. ಸೊ ನಾವು ಒಂದೇ ಸಲ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಒಂದೇ ಸಲ ಹೊಡೆದೋಗ್ಬಿಡುತ್ತೆ ಹಾಲು. ಸೊ ಅವಾಗ ಒಂದೇ ಸಲ ಪನ್ನೀರ್ ಬರುತ್ತೆ. ಅದು ತುಂಬಾ ಗಟ್ಟಿ ಆಗಿರುತ್ತೆ. ಸೊ ಅಷ್ಟು ಟೇಸ್ಟಿ ಆಗಿ ಬರೋದಿಲ್ಲ. ಸೊ ಹೀಗೆ ಮಿಕ್ಸ್ ಮಾಡೋಣ ಒಂದು ನಿಮಿಷ, ಒಂದು ಅರ್ಧ ಸೆಕೆಂಡ್, ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು. ಸೊ ಇವಾಗ ಲಾಸ್ಟ್ ಅಲ್ಲಿ ಇನ್ನೊಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಸಣ್ಣ ಸಣ್ಣ ಪೀಸಸ್ ಆಗ್ತಿದೆ. ಸೊ ನೆಕ್ಸ್ಟ್ ಇವಾಗ ಅದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನು ಈ ತರ ಓಲಿರೋದು ಒಂದು ದಬ್ಬೆ ತಗೋತಾ ಇದ್ದೀನಿ. ಅದ್ರ ಕೆಳಗಡೆ ಹಿಂಗೆ ಇಡ್ತಾ ಇದ್ದೀನಿ ಇದು. ಸೊ ಅದ್ರ ಮೇಲೆ ಇದು ಕಚ್ಚಿಪ್ ಹಾಕ್ತಿದ್ದೀನಿ. ಇದು ತುಂಬಾ ತೆಳುಗಿರೋ ಕಚ್ಚಿಪ್ ಯಾವ್ದಾದ್ರು ಬಟ್ಟೆ ಇದ್ರೂ ಕೂಡ ಆಗುತ್ತೆ. ಸ್ವಲ್ಪ ಪಂಚೆ ಬಟ್ಟೆ ಬರುತ್ತಲ್ಲ ಹಳೆ ಕಾಲದ್ದು, ಅದು ತುಂಬಾ ತೆಳುಗಿರುತ್ತೆ. ಆ ತರ ಕಾಟನ್ ಬಟ್ಟೆ ಯಾವ್ದು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನ ಹಾಕ್ಬಿಟ್ಟು, ಅಂಡ್ ನಿಮ್ಮ ಹತ್ರ ಪನ್ನೀರ್ ಮೇಕರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಬೋದು. ಸೊ ನೋಡಿ ಈಗ ಇಟ್ಟಿದ್ದೀನಿ. ಸೊ ಅದು ಫಿಲ್ಟರ್ ಮಾಡೋದಕ್ಕಂತ ದಬ್ರೆ ಅದ್ರ ಮೇಲೆ ಒಂದು ಮೂದಿರೋದು ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ. ಸೊ ಇವಾಗ ಅದನ್ನ ಏನು ಪನ್ನೀರ್ ಆಗಿದೆಯಲ್ಲ, ಸೊ ಅದನ್ನ ಇದಕ್ಕೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದೊಳಗಡೆ ಹಾಕೋಬೇಕಾಗುತ್ತೆ. ಸೊ ಇವಾಗ ಇದಕ್ಕೆ ತಣ್ಣೀರ್ ಹಾಕ್ಬೇಕು. ಸೊ ಇದೆಯಲ್ಲ ಇದು ಚೆಲ್ಬಿಟ್ಟು ಸೊ ಇವಾಗ ಇದಕ್ಕೆ ತಣ್ಣೀರ್ ಹಾಕೋಣ. ತಣ್ಣೀರ್ ಹಾಕಿ ಹಿಂಗೆ ವಾಶ್ ಮಾಡ್ಕೋಬೇಕಾಗುತ್ತೆ. ಏನು ಹುಳಿ ಅಂಶ ಇದೆಯಲ್ಲ, ಸೊ ಅದೆಲ್ಲ ಹೋಗ್ಬೇಕು ಇದಕ್ಕೆ. ಹೀಗೆ ಕಟ್ಟಿಟ್ಟು ಹೀಗೆ ಆಗುತ್ತೆ. ಸೊ ಒಂದು ಮಣೆ ಹಾಕೊಂಡು ಅದು ಸೆಟ್ ಮಾಡ್ಕೋಬೇಕು. ಸೊ ಸೆಟ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಬರುತ್ತೆ. ಸೊ ಜಸ್ಟ್ ಈ ತರ ಟ್ಯಾಪ್ ಮಾಡ್ಬೇಕಾಗುತ್ತೆ. ಈಗ ಮಾಡೋದ್ರಿಂದ ಏನು ಸ್ವಲ್ಪ ನೀರಿದ್ರು ಕೂಡ ಈಚೆ ಬರುತ್ತೆ. ಅಂಡ್ ಏನ್ ಸ್ವಲ್ಪ ಸಣ್ಣ ಸಣ್ಣ ಗಂಟ್ ತರ ಇದೆಯಲ್ಲ, ಸೊ ಅದೆಲ್ಲ ಮಿಕ್ಸ್ ಆಗುತ್ತೆ. ಜಸ್ಟ್ 1-2-3 ಮಿನಿಟ್ಸ್ ಈ ತರ ಮಾಡಿದ್ರೆ ಸಾಕು. ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೆ ಆ ಶೇಪಲ್ಲಿ ಮಾಡ್ಕೋಬಹುದು. ಪನ್ನೀರ್ ಮೇಕರ್ ಇದ್ರೆ ಅದ್ರಲ್ಲೇ ಶೇಪ್ ಇರುತ್ತೆ. ಸೊ ಅದರ ನೆಸೆಸಿಟಿ ಇರಲ್ಲ, ಈ ತರ ಮಾಡೋ ನೆಸೆಸಿಟಿ ಇರೋದಿಲ್ಲ. ಬಟ್ ಪನ್ನೀರ್ ಮೇಕರ್ ಎಲ್ಲೆಲ್ಲ ಇರೋರು ಸೊ ಈ ತರ ಮಾಡ್ಕೊಂಡ್ರೆ ಅದೊಂದು ಶೇಪಲ್ಲಿ ಬರುತ್ತೆ. ನೋಡಿ ಈ ತರ ನಾನೊಂದು ಬಾಕ್ಸ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಫೋಲ್ಡ್ ಮಾಡಿಡೋಣ. ಇದೊಂದು 2 ಅವರ್ ಆದ್ರೂ ಸೆಟ್ ಆಗ್ಬೇಕಾಗುತ್ತೆ. ಸೊ ಹಾಗಾಗಿ ಇದರ ಬಟ್ಟೆನ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಸೆಟ್ ಆಗೋದಿಕ್ಕೆ ಇಡೋಣ. ಸೊ ನಾನು ಇದೇ ತರ ಒಂದು ತಗೊಂಡಿದ್ದೀನಿ, ಬೋಲ್ ತಗೊಂಡಿದ್ದೀನಿ. ಅದನ್ನೇ
ಏನು ಪನ್ನೀರ್ದು ಮಿಕ್ಸ್ ಮಾಡಿರೋದು ಇದೆಯಲ್ಲ, ಸೊ ಇದ್ರೊಳಗಡೆ ಈಗ ನಾನು ಇದ್ರ ಮೇಲೆ ಒಂದು ವೇಟ್ ಇರಬೇಕು. ಇದೇನಾದ್ರು ಎಕ್ಸ್ಟ್ರಾ ನೀರು ಏನಾದ್ರು ಇದ್ರೆ ಈ ತೂತದಿಂದ ಬರುತ್ತೆ. ಸೊ ಇದ್ರೊಳಗಡೆ ಕಲೆಕ್ಟ್ ಆಗಲಿ ಅಂತ ಈ ಥರ ಇಟ್ಟಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ಒಂದು ವೇಟ್ ಇಡೋಣ. ಸೊ ಇಷ್ಟು ವೇಟ್ ಸಾಕಾಗುತ್ತೆ. ಇದು ಒಂದು 1.5 hour 2 hour ವರೆಗೂ ಹೀಗೆ ಇರಲಿ. ಆಮೇಲೆ ಓಪನ್ ಮಾಡೋಣ ಹೇಗಿದೆ ಅಂತ. ಸೊ ಇವಾಗ 1.5 ಗಂಟೆ ಆಗಿದೆ. ಸೊ ರಿಮೂವ್ ಮಾಡ್ತಾ ಇದ್ದೀನಿ. ಅದು ವೇಟ್ ತೆಗಿತಾ ಇದ್ದೀನಿ. ಈಗ ವೇಟ್ ತೆಗ್ಬಿಟ್ಟು ನೋಡೋಣ ಸೆಟ್ ಆಗಿದೆಯಾ ಇಲ್ವಾ ಅಂತ. ಸೊ ಇಷ್ಟೊತ್ತು ಸೆಟ್ ಆಗಿರುತ್ತೆ, ಅದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಹೇಗೆ ಫೋಲ್ಡ್ ಮಾಡಿ ಇಟ್ಟಿದ್ದೆ ಅಲ್ವಾ, ಸೊ ಅದೇ ಥರ ಇದೆ ನೋಡಿ. ಪನ್ನೀರ್ ಕೂಡ ತುಂಬ ಕ್ಲೀನಾಗಿ ಸೆಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಆ್ಯಂಡ್ ತುಂಬ ಸಾಫ್ಟಾಗಿ ಕೂಡ ಇದೆ ನೋಡಿ. ಇದು ಕಟ್ ಮಾಡ್ತಿರ್ಬೇಕಾದ್ರೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಆ್ಯಂಡ್ ತುಂಬ ರುಚಿಯಾಗಿ ಕೂಡ ಇರುತ್ತೆ ತಿನ್ನೋದಕ್ಕೆ, ಓಕೆನಾ. ಸೊ ಇಷ್ಟು ಸಿಂಪಲ್ ಆಗಿ ಮನೇಲೇ ಮಾಡ್ಕೋಬೋದು. ಒಂದು ಅರ್ಧ ಲೀಟರಿಂದ ಇಷ್ಟ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗೆ ಒಂದು ಮೊಸರು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಆಗಿರೋ ಪನ್ನೀರ್ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಡೋಂಟ್ ನೋ ನಾನು ಏನೇನು ತಪ್ಪು ಮಾಡಿದ್ದೀನಿ ವಿಡಿಯೋದಲ್ಲಿ, ಏನು ತಪ್ಪು ಮಾಡ್ತಿದ್ದೀನಿ ಆ್ಯಂಡ್ ಹೇಗೆ ಮಾತಾಡ್ತಿದ್ದೀನಿ ಅಂತ ನಿಜ ಗೊತ್ತಿಲ್ಲ. ಯಾಕೆಂದರೆ ನಾನು ಯಾವುದೇ ಥರ ಬೇರೆ ಥರ ಕೋರ್ಸ್ ಮಾಡಿಕೊಂಡು ಮಾಡಿಕೊಂಡು ಯೂಟ್ಯೂಬ್ ಓಪನ್ ಮಾಡಿಲ್ಲ. ಜಸ್ಟ್ ಹಾಗೆ ರ್ಯಾಂಡಮಾಗಿ ಓಪನ್ ಮಾಡಿದ್ದೀನಿ. ರ್ಯಾಂಡಮಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರೋದಷ್ಟೇ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಂಡ್ ನನಗೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಸಾರಿ. ಆ್ಯಂಡ್ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇದು ತಿದ್ಕೋಬೋದು, ನೆಕ್ಸ್ಟ್ ಈ ಥರ ಮಾಡಿ ಆ ಥರ ಮಾಡಿ ಅಂತ. ಸೊ ಟ್ರೈ ಮಾಡ್ತೀನಿ ಆ ಥರ ಇಂಪ್ರೂವ್ ಮಾಡಿಕೊಡೋದಕ್ಕೆ ಆ್ಯಂಡ್ ಆ ಥರ ಮಾಡೋದಕ್ಕೆ. ಸೊ ಇನ್ನು ನೆಕ್ಸ್ಟ್ ರೆಸಿಪೀಸ್, ಹೆಲ್ದಿ ರೆಸಿಪೀಸ್ಗಳು, ಮತ್ತೆ ಬೇರೆ ಬೇರೆ ಬ್ಲಾಗ್ಗಳು, ಬೇರೆ ಸ್ಕಿನ್ ಕೇರ್ಗಳು, ಏರ್ ಕೇರ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಥರ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತಂದರೆ ಮೋಟಿವೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ಒಂಥರ ಮೋಟಿವೇಟ್ ಆಗುತ್ತೆ. ಓ, ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸೊ ಇವ್ರಿಗೋಸ್ಕರ ಅದೊಂದು ಮಾಡಬೇಕು ಅಂತ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.